ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ನಲ್ಲಿ ಸದ್ಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಾವು ಪ್ರತಿ ಬುಲೆಟಿನ್ಗಳಲ್ಲೂ ನಿಮ್ ಮುಂದೆ ಇಡ್ತಾ ಇದ್ದೀವಿ. ಮತ್ತೊಂದ್ ಕಡೆ ಈಗ ಗೊತ್ತಾಗ್ತಾ ಇರುವಂತ ವಿಚಾರ ಅಂತ ಅಂದ್ರೆ ಇರಾನ್ ನಲ್ಲಿ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಭಾರತೀಯರು ಪರದಾಡ್ತಾ ಇದ್ದಾರೆ. ಇರಾನ್ ನಲ್ಲಿ ಯುದ್ಧದ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಇರಾನ್ ರಾಜಧಾನಿ ಟಹರಾನ್ ನಗರದ ಮೇಲೆ ಇಸ್ರೇಲ್ ಸೇನೆ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಇರಾನ್ ನಲ್ಲಿ ಸದ್ಯ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಭಾರತೀಯರು ಪರದಾಡ್ತಾ ಇದ್ದಾರೆ. ಇರಾನ್ ನಲ್ಲಿ ಯುದ್ಧದ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇದೆ. ಟಹರಾನ್ ನಲ್ಲಿನ ಸಂಕಷ್ಟವನ್ನ ಬಿಚ್ಚಿಟ್ಟಿದ್ದಾರೆ ಭಾರತೀಯ ವಿದ್ಯಾರ್ಥಿನಿ. ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅತ ಏರ್ ಇಂಡಿಯಾದ ಎಲ್ಲಾ ವಿಮಾನಗಳು ರದ್ದಾಗಿದೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಆ ವಿದ್ಯಾರ್ಥಿನಿ, ಭಾರತೀಯ ವಿದ್ಯಾರ್ಥಿನಿ ಬಿಚ್ಚಿಟ್ಟಿದ್ದಾರೆ. ಟಹರಾನ್ ನಲ್ಲಿನ ಸಂಕಷ್ಟವನ್ನ ಆಕೆ ಎಳೆ ಎಳೆಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಭಾರತ ಸರ್ಕಾರ ಕೂಡಲೇ ನಮ್ಮನ್ನ ರಕ್ಷಣೆ ಮಾಡಬೇಕು. ಯಾಕಂತಂದ್ರೆ ಪರಿಸ್ಥಿತಿ ಹಂಗಿದೆ. ಮತ್ತೊಂದ್ ಕಡೆ ಏರ್ ಇಂಡಿಯಾದ ಎಲ್ಲಾ ವಿಮಾನಗಳು ಕೂಡ ರದ್ದಾಗಿದೆ. ಏನ್ ಬೇಕಾದ್ರೂ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹಾಗೇನೆ ಅಧ್ಯಕ್ಷ ಮಸೂದ್ ಅವರ ಭವನವನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಟೆಹರಾನ್ನ ಹಲವು ಕಡೆ ಭಾರೀ ಸದ್ದಿನೊಂದಿಗೆ ಸರಣಿ ಸ್ಫೋಟ ಸಂಭವಿಸಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಕ್ಷಿಪಣಿ ದಾಳಿ, ಸರಣಿ ಸ್ಫೋಟದಿಂದ ಇರಾನ್ ಜನತೆ ತತ್ತರಿಸಿ ಹೋಗಿದ್ದಾರೆ. ಇರಾನ್ ಸೇನೆ ದಾಳಿ ನಡೆಸುವಂತಹ ಸಾಧ್ಯತೆ ಹಿನ್ನೆಲೆ ಅತ್ತ ಮುನ್ನೆಚ್ಚರಿಕಾ ಕ್ರಮವಾಗಿ ಇರಾನ್ ಮೇಲೆ ದಾಳಿ ನಡೆಸಿದ್ವಿ ಅಂತೇಳಿ ಇಸ್ರೇಲ್ ಹೇಳ್ಕೊಳ್ತಾ ಇರೋದು, ಸ್ಪಷ್ಟನೆಯನ್ನ ಕೊಟ್ಟಿರೋದು. ಇದು ಒಂದು ರೀತಿ ಪೂರ್ವ ಯೋಜಿತ ದಾಳಿ. ಯಾಕಂದ್ರೆ 2025 ಜೂನ್ನಲ್ಲಿ 12 ದಿನಗಳ ಕಾಲ ಇರಾನ್ ಮತ್ತೆ ಇಸ್ರೇಲ್ ನಡುವೆ ವಾಯುಯುದ್ಧ ನಡೆದಿತ್ತು. ಅದಾದ ಬಳಿಕ ಈಗ ಮತ್ತೆ ದಾಳಿ ನಡೆದಿರೋದು. Hi everyone, I'm an Indian student and currently I'm in Tehran. The situation here feels really worst and uncertain. We really don't know what's gonna happen next. We're really grateful that the Government of India and the Ministry of External Affairs are in discussion for our safety. But in the times like these, speed matters a lot. I'm not even able to say these things because the airstrikes are happening and it's getting really worse for us. We just request for the quicker and clear evacuation as soon as possible. Please do not wait for the situation to get worse. Just help us. Just get us out of here as soon as possible. Hi everyone, I'm an Indian student and currently I'm in Tehran. The situation here feels really worst and uncertain. We really don't know what's gonna happen next. We're really grateful that the Government of India and the Ministry of External Affairs are in discussion for our safety. But in the times like these, speed matters a lot. I'm not even able to say these things because the airstrikes are happening and it's getting really worse for us. We just request for the quicker and clear evacuation as soon as possible. Please do not wait for the situation to get worse. Just help us. Just get us out of here as soon as possible. Hi everyone, I'm an Indian. ಇದು ಅಲ್ಲಿ ಟೆಹರಾನ್ನಲ್ಲಿರುವಂತಹ ಭಾರತೀಯ ವಿದ್ಯಾರ್ಥಿನಿ ಹೇಳ್ಕೊಳ್ತಾ ಇರುವಂಥ ವಿಚಾರ ಗಮನಿಸ್ತಾ ಇದ್ವಿ. ಇಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರ ಮಾತಿನಲ್ಲೇ ಗೊತ್ತಾಗ್ತಾ ಇದೆ. ಬಹಳ ಆತಂಕಕ್ಕೊಳಗಾಗಿದ್ದಾರೆ ಮತ್ತು ಬಹಳ ಗಾಬರಿ ಕೂಡ ಆಗಿದ್ದಾರೆ. ನಮ್ಮನ್ನು ಸುರಕ್ಷಿತವಾಗಿ ಕರೆಸ್ಕೊಳ್ಳಿ, ದಯವಿಟ್ಟು ಸಹಾಯ ಮಾಡಿ, ನಮ್ಮನ್ನು ಹೇಗಾದರೂ ಮಾಡಿ ಸೇಫಾಗಿ ಕರೆಸ್ಕೊಳ್ಳಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದರೆ ಅಲ್ಲೀಗ ರಣಭೀಕರ ದೃಶ್ಯಗಳನ್ನೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಒಂದು ರೀತಿ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಬಿಗಡಾಯಿಸ್ತಾ ಇದೆ ಅಂತ ಅಂದರೆ ಎನಿ ಮೂಮೆಂಟ್ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಅಲ್ಲಿ ಭಾರತೀಯ ವಿದ್ಯಾರ್ಥಿನಿ ಸೇರಿದಂತೆ ಇನ್ನೂ ಭಾಳಷ್ಟು ಜನ ಸ್ಟೂಡೆಂಟ್ಸ್ಗಳು ಇದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅವರೆಲ್ಲರನ್ನೂ ಕೂಡ ಸೇಫಾಗಿ ಕರೆಸ್ಕೊಳ್ಬೇಕು ಅನ್ನುವಂಥ ಮನವಿಯನ್ನು ಆಕೆ ಮಾಡ್ಕೊಳ್ತಾ ಇರೋದು. ಆಮೇಲೆ ಈಗ ಇರಾನ್ ಇಸ್ರೇಲ್ ಮೇಲೆ ಪ್ರತಿ ದಾಳಿಯನ್ನು ನಡೆಸೋದಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ನಾನು ಹೇಳ್ತಾ ಇದ್ದಲ್ಲ, 2025 ಜೂನ್ನಲ್ಲಿ 12 ದಿನಗಳ ಕಾಲ ಇರಾನ್ ಮತ್ತು ಇಸ್ರೇಲ್ ನಡುವೆ ವಾಯುಯುದ್ಧ ನಡೆದಿತ್ತು. ಆ ವಾಯುಯುದ್ಧದ ಬಳಿಕ ಈ ದಾಳಿಯನ್ನು ನಡೆಸಲಾಗಿರೋದು. ಇರಾನ್ ತನ್ನ ಅಣು ಮತ್ತು ಬ್ಯಾಲಿಸ್ಟಿಕ್ಸ್ ಕ್ಷಿಪಣಿ ಕಾರ್ಯಕ್ರಮವನ್ನು ಮುಂದುವರಿಸಿದ್ರೆ
ಮತ್ತೆ ದಾಳಿ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈಗ ಆಲ್ರೆಡಿ ಅಮೆರಿಕ ಮತ್ತು ಇಸ್ರೇಲ್ ಕೊಟ್ಟಿದ್ವು ಇರಾನ್ಗೆ. ಹಾಗಾಗಿ ಇವತ್ತು ನಡೆದಂತಹ ಇಸ್ರೇಲ್ ಕಾರ್ಯಾಚರಣೆ ಅಮೆರಿಕದ ಜೊತೆ ಸೇರ್ಕೊಂಡು ಈ ಒಂದು ದಾಳಿಯನ್ನು ನಡೆಸಿರೋದು. ತನ್ನ ಮೇಲೆ ದಾಳಿ ಆಗ್ತಿದ್ದಂತೆ ಬೆಚ್ಚಿ ಬಿತ್ತ ಇರಾನ್. ಯುದ್ಧದ ಭೀತಿಯಲ್ಲಿ ಇರಾನ್ ಆ ನಡೆ ಇಟ್ಟಿದ್ ಯಾಕೆ? ಇದ್ದಕ್ಕಿದ್ದಂತೆ ವಿಶ್ವಸಂಸ್ಥೆಯ ಮೊರೆ ಹೋಗಿದ್ ಯಾಕೆ ಇರಾನ್? ದಾಳಿ ಆಗ್ತಾ ಇದ್ದಂತೆ ವಿಶ್ವಸಂಸ್ಥೆಯ ಮೊರೆ ಹೋಗಿದೆ ಇರಾನ್ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಕೂಡಲೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯನ್ನ ಕರಿಬೇಕು ಅನ್ನುವಂಥ ಮನವಿ. ಇರಾನ್ ವಿರುದ್ಧದ ಆಕ್ರಮಣ ನಿಲ್ಲಿಸೋದಕ್ಕೆ ವಿಶ್ವಸಂಸ್ಥೆ ಮೊರೆ ಹೋಗಿದ್ದಾರೆ. ತೆಹರಾನ್ನ ಹಲವು ಕಡೆ ದಾಳಿ ಆಗ್ತಾ ಇದ್ದಂತೆ ಇರಾನ್ನಿಂದ ವಿಶ್ವಸಂಸ್ಥೆಗೆ ಮನವಿಯನ್ನ ಮಾಡಲಾಗಿದೆ. ಸಹಜವಾಗಿ ತನ್ನ ಮೇಲೆ ದಾಳಿ ಆಗ್ತಾ ಇದ್ದಂತೆ ಇರಾನ್ ಬೆಚ್ಚಿ ಬಿದ್ದಂಗೆ ಕಂಡು ಬರ್ತಾ ಇದೆ. ಯುದ್ಧದ ಭೀತಿಯಲ್ಲಿ ಇರಾನ್ ಇಟ್ಟಿರುವಂತಹ ಆ ನಡೆ ಇದೆಯಲ್ಲ, ಅದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆ ಕರಿಬೇಕು ಅನ್ನುವಂಥ ಮನವಿ. ಇರಾನ್ ವಿರುದ್ಧದ ಆಕ್ರಮಣವನ್ನ ಸ್ಟಾಪ್ ಮಾಡಬೇಕು ಅಂತೇಳಿ ವಿಶ್ವಸಂಸ್ಥೆ ಮೊರೆ ಹೋಗಿರೋದು. ತೆಹರಾನ್ನ ಹಲವು ಕಡೆ ದಾಳಿ ಆಗ್ತಾ ಇದ್ದಂತೆ ಇರಾನ್ನಿಂದ ಮನವಿ ಮಾಡಲಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಮೊದಲಿಂದಲೂ ಕೂಡ ಇರಾನ್ ಇಸ್ರೇಲ್ ನಡುವೆ ವೈಮನಸ್ಸು ಇದ್ದೇ ಇತ್ತು. ಯಾವ ಕ್ಷಣದಲ್ಲೂ ಬೇಕಾದರೂ ಈಗ ಆಗತ್ತೆ, ನಾಳೆ ಆಗತ್ತೆ, ಈ ಥರದ್ದನ್ನೇ ನಾವು ಕೇಳ್ಕೊಂಡು ಬಂದಿದ್ವಿ. ಬಟ್ ಈಗ ಆ ಟೈಮ್ ಬಂದಿದೆ, ಯುದ್ಧ ಆರಂಭ ಆಗಿದೆ. ಈ ಕಡೆ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ ಇಟ್ಟಿರುವಂತಹ ಈ ಒಂದು ಹೆಜ್ಜೆ ಇದೆಯಲ್ಲ, ಅದರ ಬಗ್ಗೆ ಈಗ ಸಾಕಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ತನ್ನ ಮೇಲೆ ಯಾವಾಗ ಅಟ್ಯಾಕ್ ಆಗುತ್ತೆ, ದಾಳಿ ಆಗ್ತಾ ಇದ್ದಂತೆಯೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆ ಕರಿಬೇಕು ಅನ್ನುವಂಥ ಮನವಿಯನ್ನು ಇರಾನ್ ಮಾಡಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅಮೆರಿಕ ಅದರ ಜೊತೆಗೆ ಇಸ್ರೇಲ್ ಎರಡೂ ದೇಶಗಳು ಸೇರಿಕೊಂಡು ನಡೆಸಿರುವಂತಹ ದಾಳಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಕಾರ್ಯಾಚರಣೆ ಏನಿದೆ, ಈ ಕಾರ್ಯಾಚರಣೆಯಲ್ಲಿ ಹಲವು ಜನ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ಈಗಷ್ಟೇ ಭಾರತೀಯ ವಿದ್ಯಾರ್ಥಿನಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಹೆಂಗಿದೆ ಇಲ್ಲಿನ ಸಿಚುಯೇಷನು, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು, ಒಂದು ರೀತಿ ಆತಂಕ, ಭಯ ಎಲ್ಲವೂ ಕೂಡ ಇದೆ. ಸಹಜವಾಗಿ ಆ ಭಾಗದಲ್ಲಿ ಈಗ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಕ್ಷಣಕ್ಕೂ ಕೂಡ. ಮತ್ತೆ ಇನ್ನು ಇದರ ತೀವ್ರತೆ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗಬೇಕು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.